ಲೇಟಾಗಿ ಎದ್ದೇಳೋದು. ನೆಕ್ಸ್ಟ್ ಬಂದು ಸುಮಾರು ಜನಕ್ಕೆ ಮಾತಾಡೋ ರೀತಿನೇ ಬರಲ್ಲ. ಅಂದರೆ ಪಾಪ ಮನಸ್ಸಲ್ಲಿ ಏನೂ ಕಪಟ ಇರಲ್ಲ, ಕೆಟ್ಟದ್ದೇನೂ ಇರಲ್ಲ. ಬಟ್ ಅವ್ರಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಕೆಲವರೆಲ್ಲ ನಾನಿರೋದೇ ಹೀಗೆ, ನಾನು ಆನ್ ಫೇಸ್ ಬೋಲ್ಡಾಗಿ ಮಾತಾಡ್ಬಿಡ್ತೀನಿ, ಏನೇ ಇದ್ದರೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಬೋಲ್ಡಾಗಿ ಹೇಳ್ಬಿಡ್ತೀನಿ. ಸೊ ಅದೆಲ್ಲ ಮೆಜಾರಿಟಿ ಕೇಸಲ್ಲಿ ನಡೆಯಲ್ಲ. ನನ್ನ ಪ್ರಕಾರ ನಾನು ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಬೋಲ್ಡ್ನೆಸ್ಗೂ ಒರಟಾಗಿ ಮಾತಾಡೋಕ್ಕೂ ಡಿಫ್ರೆನ್ಸ್ ಇದೆ. ಬೋಲ್ಡ್ನೆಸ್ ಅಂದರೆ ತಾವು ಅನಿಸಿದ್ದನ್ನು ಹೇಳೋದು, ಅನಿಸಿದ್ದನ್ನು ಒರಟಾಗೇ ಹೇಳಬೇಕು ಅಂತ ಏನಿಲ್ಲ. ಸೊ ನೀವು ಯಾವ ರೀತಿ ಮನುಷ್ಯರ ಜೊತೆ ಮಾತಾಡ್ತೀರಾ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೀವು ಯೋಚನೆ ಮಾಡಿ, ಏನೋ ಜಗಳಗಳನ್ನ ಮಾಡಿಕೊಂಡು, ಜಂಜಾಟಗಳನ್ನ ಮಾಡಿಕೊಂಡು, ಎಲ್ಲರ ಜೊತೆ ಮನಸ್ತಾಪ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಕಾ, ಅಥವಾ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಎಲ್ಲರ ಜೊತೆ ಒಂದು ಒಳ್ಳೆ ರ್ಯಾಪೋನ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ಕೋಬೇಕಾ? ನೀವು ಅದನ್ನು ಡಿಸೈಡ್ ಮಾಡ್ಕೋಬೇಕು. ನಾನು ಇರೋದೇ ಹೀಗೆ, ನಾನು ಹೊರಟೆ ಮಾತಾಡೋದು ಅಂತ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಆನ್ ಫೇಸ್ ನಾನು ಹೊರಟಾಗೆ ಮಾತಾಡೋದು ಅನ್ನೋದನ್ನು ಫಸ್ಟು ಚೇಂಜ್ ಮಾಡ್ಕೊಳ್ಳಿ. ಏನೇ ಇದ್ರೂ ಥಿಂಕ್ ಮಾಡಿ ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಸಿಚುವೇಶನ್ ಇರುತ್ತೆ, ಅಲ್ಲಿ ಯಾವ ರೀತಿ ಮಾತಾಡಿದ್ರೆ ನನ್ನ ಮಾತಿಗೊಂದು ಬೆಲೆ ಇರುತ್ತೆ, ಅಥವಾ ಮಾತಾಡಬೇಕಾ ಮಾತಾಡಬಾರ್ದಾ? ಕೆಲವು ಸತಿ ಪಟ ಅಂತ ಯೋಚನೆ ಮಾಡ್ದೇ ಮಾತಾಡ್ಬಿಡ್ತೀವಿ, ಸೈಲೆಂಟಾಗಿರೋ ಜಾಗದಲ್ಲಿ ಮಾತಾಡ್ತೀವಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲ್ಲ. ಸೊ ಇಂಥ ಒಂದು ಅಭ್ಯಾಸಗಳಿದ್ದಾವೆ ಅಂದರೆ ಅದನ್ನು ಚೇಂಜ್ ಮಾಡ್ಕೋಬೇಕು. ಅದನ್ನು ನಾವು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಏನಿಲ್ಲ, ಸಿಕ್ಕಾಬಟ್ಟೆನೇ ನಮಗೆ ಅನುಭವ ಆಗಿರುತ್ತೆ. ನಾವು ಮಾತಾಡ್ಬಿಟ್ಟಿರ್ತೀವಿ, ಅಯ್ಯೋ ಈ ಟೈಮಲ್ಲಿ ಸುಮ್ಮನೆ ಇದ್ದಿದ್ರೆ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಕೆಲವು ಸತಿ ಅಯ್ಯೋ ನಾನು ಈ ಪಾಯಿಂಟ್ನ ಹೇಳಬೇಕಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಆ ರೀತಿ ಬಂದಾಗ ಅನುಭವಗಳನ್ನ ಅದನ್ನು ಮುಂದೆ ಅಳವಡಿಸ್ಕೊಂಡು ಹೋಗಬೇಕು. ಸೊ ಏನೇ ಇದ್ದರೂ ಕೂಡ ಯಾವ ರೀತಿ ಮಾತಾಡ್ತೀವಿ, ಮಾತಾಡೋ ಪದಗಳು, ಮಾತಾಡೋ ಟೋನು, ಯೂಸ್ ಮಾಡೋ ಸೆಂಟೆನ್ಸಸ್ಸು, ನಾವು ಯಾವ ರೀತಿ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕನ್ವೆ ಮಾಡ್ತೀವಿ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಥರ್ಡ್ ಇಂಪಾರ್ಟೆಂಟು, ನಾವು ಸೋಷಲ್ ಬೀಯಿಂಗ್, ಆಯಿತಾ? ಕೆಲವ್ರಿಗೆ ನಾವು ಯೂಶಲಿ ನಾನು ಹೇಳೋದನ್ನು ಕೇಳಿದ್ದೀನಿ, ನನಗೆ ಈ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅಂತಿರ್ತಾರೆ. ಅದು ತುಂಬ ಕರೆಕ್ಟೂ ಕೂಡ, ತುಂಬ ತಪ್ಪು ಕೂಡ. ಅದು ಹೇಗೆ ನಾವು ಒಂದು ಸೊಸೈಟಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅಬ್ಸರ್ವೇಷನ್ ಅನ್ನೋದು ಇಂಪಾರ್ಟೆಂಟು, ತುಂಬ ಮ್ಯಾಟ್ರ್ ಆಗುತ್ತೆ. ಏನು ಅಂದರೆ ಸುಮ್ಮನೆ ಏನು ಮಾತಾಡೋದು ಬೇಡ, ಏನು ಬೇಡ, ಒಂದು ವ್ಯಕ್ತಿನ ಅಬ್ಸರ್ವ್ ಮಾಡಬೇಕು. ಹೆಂಗೆ ನಡ್ಕೋತಾನೆ, ಯಾವ ರೀತಿ ಮಾತಾಡ್ತಾರೆ, ಬೇರೆಯವ್ರ ಬಗ್ಗೆ ಏನಾದ್ರು ಮಾತಾಡ್ತಾರಾ, ಅವ್ರ ನಡವಳಿಕೆ ಹೆಂಗಿದೆ, ಅವ್ರ ಕೆಲಸಗಳು ಹೆಂಗಿರುತ್ತೆ, ಅವ್ರ ಹಾವಭಾವ ಹೆಂಗಿರುತ್ತೆ, ಇದನ್ನು ನೋಡೇ ಅನಲೈಸ್ ಮಾಡ್ಬೋದು. ಅದನ್ನು ಜಡ್ಜ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಜನ ಹೇಳೋದು ಅಂದರೆ ಥರ್ಡ್ ಮಿಸ್ಟೇಕ್ ಏನು ಅಂದರೆ ನನಗೆ ಮನುಷ್ಯನ ಜಡ್ಜ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ. ಈಗಿನ ಕಾಲದಲ್ಲಿ